ಮಧ್ಯಂತರ ಬೇಲ್ ಮೇಲೆ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಈಗ ಮತ್ತೊಂದು ಕಂಟಕ ಶುರುವಾಗಿದೆ. ಈ ಮಧ್ಯೆ ಸರ್ಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಶಾಕ್ ಕೊಡುವುದಕ್ಕೆ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಆಪರೇಷನ್ ಅಗತ್ಯ ಇಲ್ಲ, ನನ್ನ ಬೆನ್ಮೂಳೆನೆ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ. ಇಷ್ಟು ದಿವಸ ಆದ್ರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈ ಹಾಕಿಲ್ಲ. ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು. ಆಸ್ಪತ್ರೆಯಲ್ಲಿರೋ ಸಾರಥಿಗೆ ಕಂಟಕ ಶುರು. ಕ್ಯಾನ್ಸಲ್ ಆಗಿಯೇ ಬಿಡುತ್ತಾ ದರ್ಶನ್ ಬೇಲ್? ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಸಾರಥಿಗೆ ಟೆನ್ಷನ್ ಶುರುವಾಗಿದೆ. 3 ವಾರಗಳು ಕಳೆದ್ರೂ ಬೆನ್ನು ನೋವಿಗೆ ಆಪರೇಷನ್ ಮಾಡಿಸಿಕೊಳ್ಳದಿರೋದೇ ಮುಳುವಾಗ್ತಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು, ದರ್ಶನ್ ಬೇಲ್ ಕ್ಯಾನ್ಸಲ್ ಬಗ್ಗೆ ಚಿಂತನೆ ನಡೆಸಿರೋದಾಗಿ ಹೇಳಿದ್ರು. ದರ್ಶನ್ನ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗುವ ಎಲ್ಲ ಲಕ್ಷಣಗಳು ಗೋಚರ ಆಗ್ತವೆ. ಈ ಜಾಮೀನು ರದ್ದತಿ ಕುರಿತಂತೆ ಇವತ್ತು ಕೊಟ್ಟಿರುವಂತಹ ಗೃಹ ಸಚಿವರ ಹೇಳಿಕೆ ಈ ಎಲ್ಲ ಅನುಮಾನಗಳಿಗೂ ಎಡೆ ಮಾಡಿಕೊಡ್ತಾರೆ. ಸ್ಪೆಷಲ್ ರಿಪೋರ್ಟ್ ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು. ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅದು ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಬೇಲ್ಗಾಗಿ ನಾಟಕ ಮಾಡಿದ್ರ ಕೊಲೆ ಆರೋಪಿ. ಸದ್ಯ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ. ದರ್ಶನ್ಗೆ ಆಪರೇಷನ್ ಅಗತ್ಯವೇ ಇಲ್ಲ ಅನ್ಸುತ್ತೆ. ಆಪರೇಷನ್ ವಿಚಾರದಲ್ಲಿ ದರ್ಶನ್ ನಾಟಕ ಆಡ್ತಿರಬಹುದು ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ದರ್ಶನ್ ಸರ್ಜರಿ ವಿಚಾರದಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಎನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೆ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ. ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈ ಹಾಕಿಲ್ಲ. ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಅವರು ತೀರ್ಮಾನಗಳನ್ನು ಕೊಡಬೇಕು. ನಾವು ಮಾಡ್ತೀವಿ. ನಮಗೇನು ಅದರಲ್ಲಿ ಯಾವುದೇ ರಿಸರ್ವೇಷನ್ ಯಾವುದೂ ಇಲ್ಲ. ಪರಮೇಶ್ವರ್ ಈ ಹೇಳಿಕೆ ಈಗ ಸಂಚಲನ ಸೃಷ್ಟಿಸಿದೆ. ದರ್ಶನ್ ಸರ್ಜರಿ ಬಗ್ಗೆ ಗೃಹ ಸಚಿವರೇ ನೀಡಿರುವ ಈ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ. ಈ ಮಾತು ದರ್ಶನ್ ಅಭಿಮಾನಿಗಳಿಗೆ ಶಾಕ್ ನೀಡುವುದಂತೂ ಸತ್ಯ. ಹಾಗಾಗಿ ಇದು ಹೀಗೆ ಮುಂದುವರೆದ್ರೆ ದರ್ಶನ್ ಮತ್ತೆ ಬಳ್ಳಾರಿ ಜೈಲು ಸೇರುವ ದಿನಗಳು ದೂರವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಿಲ್ಲಾಸ್ಪತ್ರೆಯಲ್ಲಿ ಮನದರಸಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲೆ ಢಾಲಿ ಧನಂಜಯ್ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ. ತಮ್ಮ ಸಮಯವನ್ನ ಕಳೆಯೋದಕ್ಕೆ ನೇತ್ರಾಣಿ ದ್ವೀಪಕ್ಕೆ ಬಂದಿದ್ದಾರೆ. ಕಡನಾಳಕ್ಕೆ ಇಳಿದು ಫುಲ್ ಥ್ರಿಲ್ ಆಗಿದ್ದಾರೆ. ಅದ್ರ ಬಗ್ಗೆ ಸ್ಟೋರಿ ಕೊಡ್ತೀವಿ ನೋಡಿ. ಸ್ಯಾಂಡಲ್ವುಡ್ ಸ್ಟಾರ್ ಡಾಲಿ ಧನಂಜಯ್ ಇತ್ತೀಚೆಗೆ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ. ತಮ್ಮ ಮನದರಸಿಯನ್ನ ಪರಿಚಯಿಸಿದ ಮೇಲೆ, ನಿಶ್ಚಿತಾರ್ಥ ಮಾಡಿಕೊಂಡ ಮೇಲಂತೂ ನಟ ರಾಕ್ಷಸ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ನೇತ್ರಾಣಿ ದ್ವೀಪದಲ್ಲಿ ಡಾಲಿ ಸ್ಕೂಬಾ ಡೈವಿಂಗ್, ಅಂಡರ್ ವಾಟರ್ ಜಗತ್ತು ಕಂಡು ಪುಳಕಿತ. ಸಿನಿ ಜಗತ್ತು ಕೆಲಸದ ಜಂಜಾಟದ ನಡುವೆ ಜೀವನ ಸಾಗಿಸ್ತಾ ಇದ್ದ ಡಾಲಿ ಅಂಡರ್ ವಾಟರ್ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಸಮೀಪವಿರುವ ನೇತ್ರಾಣಿ ದ್ವೀಪಕ್ಕೆ ಧನಂಜಯ್ ಎಂಟ್ರಿ ಕೊಟ್ಟಿದ್ರು. ಸ್ನೇಹಿತರೊಂದಿಗೆ ಹೋಗಿದ್ದ ನಟ ನೀರಿನ ಆಳದಲ್ಲಿನ ಜಗತ್ತನ್ನ ಕಣ್ತುಂಬಿಕೊಂಡ್ರು. ನೀರಿನೊಳಗೆ ವಿಭಿನ್ನ ರೀತಿಯ ಜಲಚರಗಳನ್ನ ಕಂಡು ಧನಂಜಯ್ ಫುಲ್ ಎಂಜಾಯ್ ಮಾಡಿದ್ದಾರೆ. ಅಲ್ಲದೆ ತಮಗೆ ಗೊತ್ತಿಲ್ಲದ ಜಲಚರಗಳ ಬಗ್ಗೆ ತಿಳಿದುಕೊಂಡ್ರು. ಸುಮಾರು 40 ನಿಮಿಷ ನೀರಿನಾಳದಲ್ಲಿ ಓಡಾಟ ನಡೆಸಿದ್ದು ಸಖತ್ ಎಂಜಾಯ್ ಮಾಡಿದ್ದಾರೆ. ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು. ಮತ್ತೆ ಬರ್ತೀರಿ. ಎಂಗೇಜ್ಮೆಂಟ್ ಆಗಿದ್ದೇ ತಡ, ನಮ್ಮ ಡಾಲಿ ಫುಲ್ ಜಾಲಿ ಜಾಲಿ. ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಮನದರಸಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲೆ ಢಾಲಿ ಧನಂಜಯ್ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ. ತಮ್ಮ ಸಮಯವನ್ನ ಕಳೆಯೋದಕ್ಕೆ ನೇತ್ರಾಣಿ ದ್ವೀಪಕ್ಕೆ ಬಂದಿದ್ದಾರೆ. ಕಡನಾಳಕ್ಕೆ ಇಳಿದು ಫುಲ್ ಥ್ರಿಲ್ ಆಗಿದ್ದಾರೆ. ಅದ್ರ ಬಗ್ಗೆ ಸ್ಟೋರಿ ಕೊಡ್ತೀವಿ ನೋಡಿ. ಸ್ಯಾಂಡಲ್ವುಡ್ ಸ್ಟಾರ್ ಢಾಲಿ ಧನಂಜಯ್ ಇತ್ತೀಚೆಗೆ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ. ತಮ್ಮ ಮನದರಸಿಯನ್ನ ಪರಿಚಯಿಸಿದ ಮೇಲೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲಂತೂ ನಟ ರಾಕ್ಷಸ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ನೇತ್ರಾಣಿ ದ್ವೀಪದಲ್ಲಿ ಢಾಲಿ ಸ್ಕೂಬಾ ಡೈವಿಂಗ್, ಅಂಡರ್ ವಾಟರ್ ಜಗತ್ತು ಕಂಡು ಪುಳಕಿತ. ಸಿನಿ ಜಗತ್ತು ಕೆಲಸದ ಜಂಜಾಟದ ನಡುವೆ ಜೀವನ ಸಾಗಿಸ್ತಾ ಇದ್ದ ಢಾಲಿ ಅಂಡರ್ ವಾಟರ್ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಸಮೀಪವಿರುವ ನೇತ್ರಾಣಿ ದ್ವೀಪಕ್ಕೆ ಧನಂಜಯ್ ಎಂಟ್ರಿ ಕೊಟ್ಟಿದ್ರು. ಸ್ನೇಹಿತರೊಂದಿಗೆ ಹೋಗಿದ್ದ ನಟ ನೀರಿನ ಆಳದಲ್ಲಿನ ಜಗತ್ತನ್ನ ಕಣ್ತುಂಬಿಕೊಂಡ್ರು. ನೀರಿನೊಳಗೆ ವಿಭಿನ್ನ ರೀತಿಯ ಜಲಚರಗಳನ್ನ ಕಂಡು ಧನಂಜಯ್ ಫುಲ್ ಎಂಜಾಯ್ ಮಾಡಿದ್ದಾರೆ. ಅಲ್ಲದೆ ತಮಗೆ ಗೊತ್ತಿಲ್ಲದ ಜಲಚರಗಳ ಬಗ್ಗೆ ತಿಳಿದುಕೊಂಡ್ರು. ಸುಮಾರು 40 ನಿಮಿಷ ನೀರಿನಾಳದಲ್ಲಿ ಓಡಾಟ ನಡೆಸಿದ್ದು ಸಖತ್ ಎಂಜಾಯ್ ಮಾಡಿದ್ದಾರೆ. ಸರ್ ಹೇಗಿತ್ತು ಸರ್? ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು, ಮತ್ತೆ ಬರ್ತೀರಿ. ಎಂಗೇಜ್ಮೆಂಟ್ ಆಗಿದ್ದೇ ತಡ ನಮ್ಮ ಢಾಲಿ ಫುಲ್ ಜಾಲಿ ಜಾಲಿ. ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚನ್ನಪಟ್ಟಣ ಮಹಾಯುದ್ಧದಲ್ಲಿ ಸೈನಿಕ ಗೆದ್ದು ಬೇಗಿದ್ದಾನೆ. 3ನೇ ಅಗ್ನಿ ಪರೀಕ್ಷೆಯಲ್ಲೂ ಅಭಿಮನ್ಯು ಹೀನಾಯ ಸೋಲನ್ನ ಕಂಡಿದ್ದಾನೆ. ನಿಖಿಲ್ ಸೋಲು ಅಭಿಮಾನಿಗಳನ್ನ ಘಾಸಿಗೊಳಿಸಿದೆ. ಮನ ನೊಂದಂತಹ ಅಭಿಮಾನಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ರೆ ಇನ್ನೊಬ್ಬ ರಕ್ತದಲ್ಲಿ ಪತ್ರವನ್ನ ಬರೆದಿದ್ದಾನೆ. ಏನಿದು ಸ್ಟೋರಿ ಅಂತೀರಾ? ನೋಡಿ. ಸೋಲು. ನಿಖಿಲ್ ಕುಮಾರಸ್ವಾಮಿಗೆ ಬ್ಯಾಕ್ ಟು ಬ್ಯಾಕ್ ಸೋಲು. ಅಂದು ಮಂಡ್ಯ, ನಂತರ ರಾಮನಗರ, ಈಗ ಚನ್ನಪಟ್ಟಣ. 3 ಅಗ್ನಿ ಪರೀಕ್ಷೆಯಲ್ಲೂ ಅಭಿಮನ್ಯು ಸೋತು ಶರಣಾಗಿದ್ದಾರೆ. ನಿಖಿಲ್ ಹ್ಯಾಟ್ರಿಕ್ ಸೋಲು ಅಭಿಮಾನಿಗಳಿಗೆ ಬರಸಿಡಿಲು ಬಡಿದಂತಾಗಿದೆ. ಅಭಿಮಾನಿ ಸೂಸೈಡ್ಗೆ ಯತ್ನ. ಸಿಪಿವೈ ವಿರುದ್ಧ ನಿಖಿಲ್ ಸೋತಿದ್ದಕ್ಕಾಗಿ ನಿಖಿಲ್ ಅಭಿಮಾನಿಯೊಬ್ಬ ಸೂಸೈಡ್ಗೆ ಯತ್ನ ಮಾಡಿದ್ದಾನೆ. ಚನ್ನಪಟ್ಟಣದ ಕೂಡ್ಲೂರು ಬಳಿಯ ಶ್ರೀರಾಂಪುರ ನಿವಾಸ ಮಂಜುನಾಥ್ ಎಂಬಾತ ಸೂಸೈಡ್ಗೆ ಪ್ರಯತ್ನ ಮಾಡಿದ್ದಾನೆ. ನಿಜ, ಅಭಿಮನ್ಯು ಸೋಲಿನಿಂದ ತೀವ್ರವಾಗಿ ಮನನೊಂದ ಮಂಜುನಾಥ್, ನಾನು ನಿಖಿಲ್ ಅಭಿಮಾನಿ, ನನ್ನ ಸಾವಿಗೆ ನಾನೇ ಕಾರಣ, ಜೈ ಜೆಡಿಎಸ್ ಎಂದು ಪತ್ರ ಬರೆದಿಟ್ಟು ವಿಷ ಸೇವಿಸಿದ್ದಾನೆ. ತಕ್ಷಣ ಮಂಡ್ಯದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ರಿಂದ ಮಂಜುನಾಥ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ವಿಷಯ ತಿಳಿತಿದ್ದಂತೆ ನಿಖಿಲ್ ಮಂಜುನಾಥ್ ನಿವಾಸಕ್ಕೆ ಭೇಟಿ ನೀಡಿ ಅಭಿಮಾನಿಯ ಆರೋಗ್ಯ ವಿಚಾರಿಸಿದ್ರು. ನಮ್ಮ ಚನ್ನಪಟ್ಟಣ ತಾಲೂಕಿನ ಜನತೆ, ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಒಂದು ರೀತಿ ಭಾಳ ಹುಚ್ಚು ಅಭಿಮಾನದಿಂದ ಈ ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥವ್ರು. ಅಭಿಮಾನ ದಯಮಾಡಿ ನಿಮ್ಮ ಹೃದಯದಲ್ಲಿರಲಿ. ಅದು ಮಿತಿ ಮೀರಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬಗಳಿಗೆ ನಷ್ಟ ಆದಾಗ ನಮಗೆ ಭಾಳ ನೋವು ಆಗ್ತದೆ. ದಯಮಾಡಿ ಮಾಡಕ್ಕೆ ಹೋಗಬೇಡಿ ಆ ಥರ. ಅಭಿಮನ್ಯುಗೆ ರಕ್ತದಲ್ಲಿ ಪತ್ರ ಬರೆದ ಅಭಿಮಾನಿ. ಚನ್ನಪಟ್ಟಣದಲ್ಲಿ ನಿಖಿಲ್ ಅಭಿಮಾನಿ ಸೂಸೈಡ್ಗೆ ಯತ್ನ ಮಾಡಿದ್ರೆ, ಇತ್ತ ಚಿಕ್ಕಮಗಳೂರಿನಲ್ಲಿ ಅಭಿಮನ್ಯು ಅಭಿಮಾನಿ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ.
ನಿಖಿಲ್ ಕುಮಾರಸ್ವಾಮಿ ಹ್ಯಾಟ್ರಿಕ್ ಸೋಲಿನಿಂದ ಚಿಕ್ಕಮಗಳೂರಿನ ಕಡೂರು ಮೂಲದ ಅಭಿಮಾನಿ ಹರ್ಷಿತ್ ತೀವ್ರವಾಗಿ ಮನನೊಂದಿದ್ದಾನೆ. ಅಭಿಮನ್ಯುಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ. ನೀವು ಸೋತಿರಬಹುದು, ಜನರ ಮನಸ್ಸಿನಲ್ಲಿದ್ದೀರಿ. ಒಂದಲ್ಲ ಒಂದು ದಿನ ಒಳ್ಳೆತನ ಗೆದ್ದೇ ಗೆಲ್ಲುತ್ತೆ. ನಿಮ್ಮ ಜೊತೆ ನಾವಿದ್ದೇವೆ, ಧೈರ್ಯವಾಗಿರಿ ಅಂತ ಪತ್ರದಲ್ಲಿ ತಿಳಿಸಿದ್ದಾನೆ. ಹೀಗೆ ಬೊಮ್ಮೆನಾಡಿನ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರಾಜಯ ಅವರ ಅಭಿಮಾನಿಗಳನ್ನ ಬಹಳಷ್ಟು ಬೇಸರಗೊಳಿಸಿದೆ. ಆದ್ರೆ ಅಭಿಮಾನ ಅತಿರೇಕಕ್ಕೆ ತಲುಪಿರೋದು ಮಾತ್ರ ವಿಪರ್ಯಾಸ. ಮಹದೇವಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ.